ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ಶ್ರಮದಾನ ಕಾರ್ಯಕ್ರಮ ಹಾಗೂ ಕೂಲಿಕಾರರ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ನೀರುಗಾಲುವೆ ಹೂಳೆತ್ತುವ ಹಾಗೂ ಕೆರೆ ಪುನಶ್ಚೇತನ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಧನಂಜಿತ್ ಕುಮಾರ್, ಉಪಕಾರ್ಯದರ್ಶಿ ಡಾ ಪುನೀತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ದೂರದರ್ಶನದೊಂದಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್, ಜುಲೈ 1ರಿಂದ ರಾಜ್ಯಾದ್ಯಂತ ಜಾರಿಗೆ ಬಂದಿರುವ ವಿಬಿ ಜಿರಾಮ್ಜಿ ಯೋಜನೆಯಡಿ ಹಾವೇರಿ ಜಿಲ್ಲೆಯ ಎಲ್ಲಾ 223 ಗ್ರಾಮ ಪಂಚಾಯಿತಿಗಳಲ್ಲಿ ಹಲವು ಚಟುವಟಿಕೆಗಳು ಆರಂಭವಾಗಿವೆ. ಪ್ರಸ್ತುತ ವರ್ಷ ಯುಕ್ತಧಾರ ಸಾಫ್ಟ್ವೇರ್ ಮೂಲಕ ಸುಮಾರು 37,000 ಮಾನವ ದಿನಗಳನ್ನು ಸೃಜಿಸಲಾಗಿದೆ ಎಂದರು. ಸಾಫ್ಟ್ವೇರ್ ಅಲ್ಲಿ ಟ್ರಾನ್ಸ್ಫರ್ ಆಗಿತ್ತು, ಸೊ ಅದು ಎಲ್ಲ ನಾವು ತಗೊಂಡಿದ್ದೀವಿ. ಪ್ಲಸ್ ಈಗ ಹೊಸದಾಗಿ ಕೂಡ ನಾವು ನಮ್ಮ ಡಿಸ್ಟ್ರಿಕ್ಟ್ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಂಡು ಅಪ್ರೂವಲ್ ಕೊಡ್ತಾ ಇದ್ವಿ. ಸೊ ಇದು ಯುಕ್ತಧಾರ ಪೋರ್ಟಲ್ ಇದೆ ಜಿರಾಮ್ಜಿ ಸಾಫ್ಟ್ವೇರ್, ಸೊ ಅದರಲ್ಲಿ ಕೂಡ ನಾವು ಎಂಟ್ರಿ ಮಾಡಿದ್ವಿ. ಸೊ ಸದ್ಯಕ್ಕೆ ಈ ವರ್ಷದು ನಾವು ಅರೌಂಡ್ 37,000 ಕೆಲಸ ಎಲ್ಲ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ ನಾವು ತಗೊಂಡಿದ್ದೀವಿ. ಡಾ ಪುನೀತ್, ಗ್ರಾಮೀಣ ಭಾಗದಲ್ಲೇ ಉದ್ಯೋಗ ಸೃಷ್ಟಿಯಾಗುತ್ತಿರುವುದರಿಂದ ಕೂಲಿಕಾರರ ವಲಸೆ ತಪ್ಪಿದಂತಾಗಿದೆ. ಸಾರ್ವಜನಿಕರು ಉದ್ಯೋಗ ಚೀಟಿಗಾಗಿ ಫಾರ್ಮ್ ನಂಬರ್ 6 ಅನ್ನು ಪಿಡಿಒಗೆ ನೀಡಿದರೆ 15 ದಿನಗಳೊಳಗೆ ಕೆಲಸ ದೊರೆಯಲಿದೆ. ಇದರೊಂದಿಗೆ ವೈಯಕ್ತಿಕವಾಗಿ ಕುರಿ ಶೆಡ್, ಕೋಳಿ ಶೆಡ್ ನಿರ್ಮಾಣ ಹಾಗೂ ಫಾರ್ಮ್ ಪಾಂಡ್ ನಿರ್ಮಿಸಿಕೊಳ್ಳಲು ಅವಕಾಶವಿದೆ ಎಂದರು. ಸಮಾನ ಕೂಲಿ ಇರ್ತದೆ. ಗಂಡು ಮತ್ತು ಹೆಣ್ಣಿಗೆ 382 ರೂಪಾಯಿ ಪ್ರತಿದಿನ ಕೂಲಿ ಕೊಡ್ತಾರೆ. 125 ದಿನ, 1 ವರ್ಷಕ್ಕೆ ನೀವು ಕೂಲಿ ತಗೋಬಹುದು. ಸೊ ಎಲ್ಲರೂ ಕೂಡ ಈ ಒಂದು ಯೋಜನೆಯ ಸದುಪಯೋಗ ಪಡಿಸಿಕೊಡ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತೇನೆ. ಕಾರ್ಮಿಕ ಶಿವರಾಜ್, ಈ ಹಿಂದೆ ನರೇಗಾದಲ್ಲಿ 100 ದಿನಗಳ ಕೆಲಸವಿದ್ದು ದಿನಕ್ಕೆ 370 ರೂಪಾಯಿ ಕೂಲಿ ಇತ್ತು. ಈಗ ವಿಬಿ ಜಿರಾಮ್ಜಿ ಯೋಜನೆಯಡಿ 125 ದಿನಗಳ ಕೆಲಸಕ್ಕೆ 382 ರೂಪಾಯಿ ಕೂಲಿ ದೊರೆಯುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ವಿಬಿ ಜಿರಾಮ್ಜಿ ಯೋಜನೆ ಅಡಿ ಒಳಗ ಕೊಡ್ತಿದ್ದಾರೆ, ಅದು ಒಂದು ಹೆಚ್ಚಿನ ಸಂತೋಷ. ಇನ್ನು ಈಗ ನಮ್ಗೆ ಹೆಚ್ಚಾನೆಚ್ಚು ನಮ್ಮ ಕನವಳ್ಳಿ ಗ್ರಾಮದೊಳಗ ಬರಗಾಲ ಬಿದ್ದದಕ್ಕ ಈಗ ಹೆಚ್ಚು ಕೆಲಸ ಕೊಟ್ಟಿದ್ದಕ್ಕ ಎಷ್ಟೋ ಜನ ವಲಸೆ ಹೋಗೋದನ್ನ ನಿಲ್ಲಿಸಿದ್ದಾರೆ. ಕಾರ್ಮಿಕರಾದ ಲಕ್ಷ್ಮಿ, ವಿಬಿ ಜಿರಾಮ್ಜಿ ಯೋಜನೆ ಇಲ್ಲದಿದ್ದರೆ ಬೇರೆ ಬೇರೆ ಊರುಗಳಿಗೆ ಗುಳೆ ಹೋಗಬೇಕಿತ್ತು. ಆದರೆ ಈಗ ಗ್ರಾಮ ಪಂಚಾಯಿತಿ ಅನುಕೂಲ ಮಾಡಿಕೊಟ್ಟಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ವಿಬಿ ಜಿರಾಮ್ಜಿಯಿಂದ ಕೆಲಸ ಇಲ್ಲದೆ ಇದ್ದಿದ್ದೆ ಅಂದ್ರೆ ನಾವು ಕಾಪಿ ಸಿಮಿ ಆ ಕಡೆ ಎಲ್ಲ ದುಡಿಯಕ್ಕೆ ಹೋಗಬೇಕಾಗಿತ್ತು. ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಈಗ ಇದು ವಿಬಿ ಜಿರಾಮ್ಜಿ ಯೋಜನೆ ಬಂದು ನಮ್ಮ ಗ್ರಾಮ ಪಂಚಾಯತಿಯವರು ಬಹಳ ಅನುಕೂಲವನ್ನು ಮಾಡಿಕೊಟ್ಟಾರ. ಕಾರ್ಮಿಕರಾದ ಕವಿತಾ, ವಿಬಿ ಜಿರಾಮ್ಜಿ ಯೋಜನೆಯಿಂದಾಗಿ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಉಪಯೋಗವಾಗಿದೆ ಎಂದರು. ಇದ್ರೊಳಗ 300-350 ಜನ ಕೆಲಸ ಮಾಡ್ತಾ ಇದ್ದೇವ್ರಿ. ಇದು ಮಕ್ಕಳು ಕಟ್ಕೊಂಡು ಎಲ್ಲ ಬೇರೆ ಕಡೆ ಹೋಗೋದನ್ನ ನಮ್ಗೆ ತಪ್ಪಿಸಿ ಅನುಕೂಲತೆ ಮಾಡಿಕೊಟ್ಟತ್ರಿ ಇದೆಲ್ಲ.